ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ಟೈಮ್ ಫ್ರೇಮ್ ಚಾರ್ಟ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಕನ್ಸಿಸ್ಟೆಂಟ್ ಆಗಿ ಒಂದು ರಿಸಲ್ಟ್ಸು ಸಿಗುತ್ತೆ ಅಂತ ಹೇಳಿದ್ದೀನಿ. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರ ಮಂತ್ಲಿ ಟೈಮ್ ಫ್ರೇಮ್ ಚಾರ್ಟ್ ಇಸ್ ದ ಬೆಸ್ಟ್ ಚಾರ್ಟ್ ಟು ಅನಲೈಸ್ ದ ಸ್ಟಾಕ್ಸ್. ಓಕೆನಾ? ಸೊ ಯಾರೆಲ್ಲ ನನ್ನ ಹಿಂದಿನ ವಿಡಿಯೋ ನೋಡಿಲ್ಲ ಅವರು ನೋಡಿ. ಅದರಲ್ಲಿ ಮಂತ್ಲಿ ಟೈಮ್ ಫ್ರೇಮ್ ಚಾರ್ಟ್ ನಾವು ಯೂಸ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜಸ್ ಸಿಗುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ಈಗ ನಾನು ಮಂತ್ಲಿ ಟೈಮ್ ಫ್ರೇಮ್ ಚಾರ್ಟ್ ಏನೋ ನೋಡ್ತೀನಿ. ಆದರೆ ಮಂತ್ಲಿ ಟೈಮ್ ಫ್ರೇಮ್ ಚಾರ್ಟ್ ಅಲ್ಲಿ ಒಂದು ಕ್ಯಾಂಡಲ್ ಅಂದ್ರೆ 1 ಮಂತ್ ಕ್ಯಾಂಡಲ್ ಅಂತ ಬಂದ್ರೆ ಅದರಲ್ಲಿ ಓಪನ್ ಇರುತ್ತೆ, ಕ್ಲೋಸ್ ಇರುತ್ತೆ, ಲೋ ಇರುತ್ತೆ ಮತ್ತೆ ಹೈ ಇರುತ್ತೆ. ನೋಡಿ, ಈಗ ನಾನು ಈ ಕ್ಯಾಂಡಲ್ ಮೇಲೆ ಪ್ಲೇಸ್ ಮಾಡಿದೆ. ಇದು ಮಂತ್ಲಿ ಟೈಮ್ ಫ್ರೇಮ್ ಚಾರ್ಟ್. ಇಲ್ಲಿ ಓಪನ್ ಇದೆ, ಹೈ ಇದೆ, ಲೋ ಇದೆ ಮತ್ತೆ ಕ್ಲೋಸ್ ಇದೆ. ಓಕೆನಾ? ಓಪನ್, ಹೈ, ಲೋ ಮತ್ತೆ ಕ್ಲೋಸ್. ಇದರಲ್ಲಿ ನಮಗೆ ಯಾವುದು ಇಂಪಾರ್ಟೆಂಟ್ ಅಂತಂದ್ರೆ, ನೋಡಿ, ಒಂದು ಸ್ಟಾಕು ಅಪ್ ಟ್ರೆಂಡ್ ಹೋಗ್ಬೇಕಾದ್ರೆ ನಮಗೆ ಈ ಸ್ಟಾಕು ಪ್ರೀವಿಯಸ್ ಮಂತ್ ಹೈ ಅಂದ್ರೆ ಇಲ್ಲಿದ್ದಾಗ ಈ ಮಂತಿನ ಹೈ ಬ್ರೇಕ್ ಆಯ್ತು ಅಂತಂದ್ರೆ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮಂತಿನ ಲೋ ಸ್ಟಾಪ್ ಲಾಸ್ ಅಂದ್ರೆ ಹೈ ಮತ್ತೆ ಲೋ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಮಗೆ ಮಂತ್ಲಿ ಚಾರ್ಟ್ ಅಲ್ಲಿ ಹೈ ಮತ್ತೆ ಲೋನ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ನೋಡಿ, ಈಗ ಪ್ರೀವಿಯಸ್ 2 ಮಂತ್ಸ್ ಇಂದ ನಿಫ್ಟಿ ಡೌನ್ ಬರ್ತಾ ಇದೆ, ಹೌದಲ್ವಾ? ಆದ್ರೆ ತುಂಬಾ ಜನ ನಿಫ್ಟಿ ಅಷ್ಟೊಂದು ಬಿದೋಗುತ್ತೆ, ಇಷ್ಟೊಂದು ಬಿದೋಗುತ್ತೆ, ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ನಿಫ್ಟಿ ಮತ್ತೆ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆ ಹೇಳಿ? ನೋಡಿ, ಜನವರಿ ಮಂತ್ ಲೋ ಏನಿದೆ ಇದು 21,137 ಇದೆ, ಇದು ಬ್ರೇಕೇ ಆಗಲಿಲ್ಲ. ಫೆಬ್ರವರಿ ಮಂತ್ ಲೋ ಏನಿದೆ ಇದು 21,530 ಇದೆ, ಅದು ಬ್ರೇಕ್ ಆಗಲಿಲ್ಲ. ನೆಕ್ಸ್ಟ್ ಮಾರ್ಚ್ ಮಂತ್ ಅಲ್ಲಿ ನಿಫ್ಟಿ ಫೆಬ್ರವರಿ ಮಂತಿನ ಲೋ ಹತ್ರವರೆಗೂ ಬಂತು, ಆದ್ರೆ ಫೆಬ್ರವರಿ ಮಂತಿನ ಲೋ 21,710. ಸೊ ಯಾವಾಗ ಮಾರ್ಕೆಟ್ ಬೀಳಕ್ ಸ್ಟಾರ್ಟ್ ಆಗುತ್ತೆ ಅಥವಾ ರಿವರ್ಸಲ್ ಟ್ರೆಂಡ್ ತಗೊಳುತ್ತೆ ಅಂತಂದ್ರೆ ಪ್ರೀವಿಯಸ್ ಮಂತಿನ ಲೋಸ್ ಬ್ರೇಕ್ ಆಗಬೇಕು. ಬ್ರೇಕ್ ಆದ್ರೆ ಮಾತ್ರ ಫಸ್ಟ್ ಇಂಡಿಕೇಶನ್ ನಮಗೆ ಅದು ಬೀಳ್ಬೋದು ಅಂತ. ನೋಡಿ, ಇಲ್ಲಿ ಹೈ 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 ಮೇಲಕ್ಕೆ ಹೋಗ್ತಾ ಇದೆ. ಸೊ ಪ್ರೀವಿಯಸ್ ಮಂತ್ಸ್ ಲೋ ಬ್ರೇಕ್ ಆಗಿಲ್ಲ. ಅದಾದ್ಮೇಲೆ ಇಲ್ಲೊಂದ್ ಕಡೆ ಪ್ರೀವಿಯಸ್ ಮಂತ್ ಲೋ ಬ್ರೇಕ್ ಆಯ್ತು, ಸ್ವಲ್ಪ ಕನ್ಸಾಲಿಡೇಷನ್ ಆಯ್ತು. ಸೊ ಮತ್ತೆ ಇಲ್ಲಿಂದ ನಿಫ್ಟಿ ಪ್ರೀವಿಯಸ್ ಮಂತ್ ಹೈ ಬ್ರೇಕ್ ಆಯ್ತು, ಮತ್ತೆ ಮೇಲಕ್ಕೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಈಗ ಈ ಮಂತ್ ಅಲ್ಲಿ ಕರೆಂಟ್ ಮಂತ್ ಅಂದ್ರೆ ಏಪ್ರಿಲ್ ಮಂತ್ ಅಲ್ಲಿ ಮಾರ್ಚ್ ಮಂತಿನ ಹೈ ಈಸ್ ವೆರಿ ಇಂಪಾರ್ಟೆಂಟ್, ಪ್ಲಸ್ ಮಾರ್ಚ್ ಮಂತಿನ ಲೋ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮಾರ್ಚ್ ಮಂತಿನ ಹೈ ಮೇಲೆ ಏನಾದ್ರು ನಿಫ್ಟಿ ಹೋಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮೇ ಬಿ ಅಪ್ ಟ್ರೆಂಡು ಮತ್ತೆ ಸ್ಟಾರ್ಟ್ ಆಗ್ಬೋದು, ಮತ್ತೆ ಮೇಲಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ತರ ನಾವು ಮಂತ್ಲಿ ಚಾರ್ಟ್ ಅಲ್ಲಿ ಹೈ ಮತ್ತೆ ಲೋ ನೋಡೋದ್ರಿಂದ ನಮಗೆ ಕನ್ಸಿಸ್ಟೆನ್ಸಿ ಮತ್ತೆ ರಿಸಲ್ಟ್ಸು ಮತ್ತೆ ನಮ್ಮ ಏನ್ ಹೇಳ್ತಿದೀವಿ ಔಟ್ಕಮ್ಮು ಈಸಿಯಾಗಿ ಸಿಗುತ್ತೆ. ಈ ತರ ನಾವು ಡೇ ಚಾರ್ಟ್ ಅಲ್ಲಿ ಇವತ್ತಿನ ಲೋ ಇವತ್ತಿನ ಹೈ ಅಂತ ತಗೊಂಡ್ರೆ ಡೇ ಚಾರ್ಟ್ದು ಹೈ ಮತ್ತೆ ಲೋ ಆರಾಮಾಗಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ 60 ಮಿನಿಟ್ಸ್ ಚಾರ್ಟು, 15 ಮಿನಿಟ್ಸ್ ಚಾರ್ಟು ಇದನ್ನೆಲ್ಲ ತಗೊಂಡ್ರೆ ಪ್ರತಿ ಕ್ಯಾಂಡಲಿನ ಹೈ ಮತ್ತೆ ಲೋ ಈಸಿಯಾಗಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ನ ನಾವು ಕೊಡೋದು ಬೇಕಾಗಲ್ಲ. ಆದರೆ ಮಂತ್ಲಿ ಹೈ ಮತ್ತೆ ಲೋಗೆ ನಾವು ಇಂಪಾರ್ಟೆನ್ಸ್ನ ಕೊಡಬೇಕಾಗತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ಲಿ ಹೈ ಮತ್ತೆ ಲೋಗೆ ಯಾಕೆ ಇಂಪಾರ್ಟೆನ್ಸ್ನ ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಮತ್ತು ನನ್ನ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.